ಮತ್ತೆ ನೀವು ಕೊಟ್ಟಿರೋ ದುಡ್ಡಲ್ಲಿ ನಾನು ಕನ್ನಡಕ ತಗೋತೀನಿ, ಸ್ಟ್ರೀಮ್ ಮಾಡಕ್ ನಂಗೂ ಈಸಿ ಆಗುತ್ತೆ. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ಬೆಲ್. ಬಂದು ಅಂದರೆ 4 ಗಂಟೆ ಗೈಸ್. ಹೇ ಫ್ಯಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನ್ನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಓದ್ ವಿಡಿಯೋ ಅಂತೂ ನೋಡಿದ್ದೀರಾ, ಅರ್ಧಕ್ಕದ ಇನ್ಕಂಪ್ಲೀಟ್ ಆಗಿತ್ತು ನೋಡ್ರಿ. ಇಷ್ಟ ಕಂಪ್ಲೀಟ್ ಆಗಿತ್ತು ಅಷ್ಟೇ. ಸೊ ಇದು ಬ್ಯಾಕ್ಗ್ರೌಂಡ್ ನೋಡ್ರಿ, ಹಿಂಗೈತೆ. ಸೊ ಅನ್ನ ಬಂದವಳೆ ಪೀಸಾಗಿ ಬೆಳಗ್ಗೆ ನಮಗೆ ಕಬಾಬು ಮತ್ತು ಏನೇನು ಬಿರಿಯಾನಿನ ಸರ್, ಪಲಾವ್. ಫುಲ್ಲು ನೆನ್ನೆ ಅಂತೂ ಫುಲ್ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಿರಿಯಾನಿ ಅಂತೀನಿ, ಪಲಾವ್ ಮತ್ತು ಕಬಾಬ್ ಮಾಡ್ಕೊಬಂದವಳೆ. ಬೆಳಗ್ಗೆ ಮಸ್ತಾಗಿ ತಿನ್ಕೊಂಡು ಮಂಕೊಳಕ್ಕಾಗಲ್ಲ. ಇವಾಗ ಇಷ್ಟು ಕಂಪ್ಲೀಟ್ ಮಾಡ್ಬೇಕು, ಇವತ್ತು ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ಬೇಕಷ್ಟೆ. ಮತ್ತೆ ಎಷ್ಟು ದಿನ ಇಟ್ಕೋತೀವಿ ಸನ? ಇನ್ನೂ 2-3 ದಿನ ಮಾಡೋಣ. ನೀನೇ ಹೋಗ್ಬೇಕು. ನಾನು ಹೋಗಲ್ಲಪ್ಪ. ನಾನು ಎಲ್ಲಿಂದ ಹೋಗ್ಲಿ, ನಡ್ಕೊಂಡು ಹೋಗ್ಲ ಅಲ್ಲಿವರೆಗೆ ನಮ್ಮಮ್ಮ ಮೆಟ್ಟಲ್ ಹೊಡಿಯುತ್ತಿವತ್ತು ಬಾ ಅಂದ್ರೆ ಕೊಡ್ತೀನಿ, ಬೇಡ ನನಗೆ, ನಮ್ಮಮ್ಮ ಬರಲ್ಲ ನನಗೆ ಮೇಲ್ಗಡೆಯಲ್ಲಿ ಬಂದ್ರೆ ಕೆಳಗಡೆ ನನ್ಗೆ ಹೋಗ್ಬೇಕು. ಏನಕ್ಕೆ ಹೇಳ್ರಿ, ನಿನಗಂಗ ಅನ್ಸುತ್ತೆ. ನನಗೆ 25 ಸಲ ಕೆಳಗಿಳ್ ಮೇಲೆ ತಕ್ಕಾಗಲ್ಲ. ಬೇಕಾದ್ರೆ ಹೋಗಿ ತಗೋಬಾ ನಿನ್ ರೂಮಿನ. ನಾನು ಎಲ್ಲಾನು ನಾನೇ ತಗೊಂಬಂದಿರೋದು, ಇದೊಂದು ನೀನ್ ತಗೋಬಾ. ಬಿಡು ಬೇಡ, ನನಗೆ ಉಡನ್ ಬೇಡ. ಬಿಡು, ನಾನು ಎದೋಯ್ತೀನಿ, ಏನಾರು ಮಾಡ್ಕೊ. ಹೋಗು. ನನ್ ತಿಂಡಿ ಏನಕ್ಕೆ ಎತ್ಕೊಯ್ತಿದ್ಯಾ? ಇದು ಒಬ್ಬಳು ಬನ್ನಿ, ಫಸ್ಟ್ ತಿಂಡಿ ತಿನ್ಕೊತೀನಿ. ತಿಂಡಿ ತಿನ್ಕೊಂಡಾದ್ಮೇಲೆ ಏನಿದ್ರು ಕೆಲಸ ಮಾಡ್ಬೇಕಷ್ಟೇ. ಇವತ್ತೆಲ್ಲ ಕಂಪ್ಲೀಟ್ ಮಾಡ್ಬೇಕು. ನಂಗೆ ಗೊತ್ತಿಲ್ಲ, ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಎಷ್ಟು ದಿನ ಅಂತ ಕಾಯಲೇ ಗುರು. ನಾನಂತೂ ನನಗೆ ಅಂತ ತಂದ್ಬಿಟ್ಟು ಅವಳು ತಿಂತಾಳು. ನನಗೆ ಅಂತಾನೆ ಒಂದು ಎಕ್ಸ್ಟ್ರಾ ತಗೊಬಂದಿದ್ದು. 4 ಪೀಸ್ ಯಾವ ಮೂಲೆಗೆ ಸಾಗುತ್ತೆ ಸನ? ಸಾಕು, ಜಾಸ್ತಿ ನಿನ್ ಚಿಕನ್ ತಿನ್ಬೇಡ. ಯಪ್ಪ, ಕಂಜೂಸು ಗೈಸ್. ಕಂಜೂಸ್ ಅಂದ್ರೆ ಕಂಜೂಸ್. ನನಗೆ ಹೇಳ್ತಾರೆ ಕಂಜೂಸು ಅಂತ ಹೇಳ್ಬಿಟ್ಟು. ಪಾಪ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಕೊಡೋದು. ನೀನ್ ಚಿಕನೇ ತಿನ್ಬೇಡ, ನಿಂಗೆ ಮೊದಲೇ ಇಟ್ ಅಂತ ಗೊತ್ತಾನೆ. ಓವರ ಮಾಡ್ತಾನೆ. ಬೇಡ, ನಾವು ತಿಂತೀವಿ. ಫಸ್ಟ್ ತಿಂಡಿ ತಿನ್ಕೊಳ್ಳೋಣ ಗೈಸ್, ಆಮೇಲೆ ಏನಿದ್ರು ಕೆಲಸ ಮಾಡ್ಕೊತೀನಿ. A few moments later. ಇವಾಗ ತಿಂಡಿ ಎಲ್ಲ ತಿಂದಾಯ್ತು. ಇವಾಗ ಏನಿದ್ರು ಇವಾಗ ಎಲ್ಲ ತೆಕ್ಕೊಂಡಿದ್ದೀವಿ, ರೆಡಿ ಮಾಡ್ಕೊತಾ ಇದೀವಿ. ಸಾನಲ್ಲಿ ಹಾಡು ಹಾಕೊಂಡು ನಾವು ಇದು ಮಾಡ್ಬೇಕಂತ ನೋಡ್ರಿ. ಇವತ್ತು ನೆನ್ನೆ ಥರ ಎಲ್ಲಾನು ಆಚೆ ಕಡೆ ಇಟ್ಟು ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅರ್ಧ ಮುಗ್ದೈತಲ್ಲ. ಇವಾಗ ಈ ಸೈಡಿಗೆ ಮಾಡ್ಕೊತೀವಿ. ಈ ಸೈಡ್ ಮುಗ್ದಿದ ತಕ್ಷಣ ಈ ಕಡೆ ಸೈಡಿಗೆ ಬರಬೇಕಾದ್ರೆ ಈ ಪೀಸನ್ನ ಅಲ್ಲಿ ಎತ್ತಿಡ್ತೀವಿ. ಅವಾಗ ನಮಗೂ ಕರೆಕ್ಟ್ ಆಗ್ತದೆ. ಇವಾಗ ನೋಡ್ರಿ, ಬೆಳಕಿಗಂತೂ ಸೈಕ ಕಾಣುತ್ತೆ. ಬ್ಯಾಕ್ಗ್ರೌಂಡ್ ಅಂತೂ ಬೆಳಕಿಗೆ ಸಕ್ಕದಾಗಿ ಕಾಣುತ್ತೆ ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡ್ರಿ. ಕಾಣಿಸ್ತಿದ್ದಲ್ಲ, ಸಕ್ಕದಾಗಿ ಕಾಣುತ್ತೆ ಬೆಳಕಿಗೆ. ಅದಕ್ಕೋಸ್ಕರ ನಾನು ಈ ಸೈಡಿಗೆ ಪೀಸ್ ಇಟ್ಟೋಣ ಅಂತ ನಾನು ಇದು ಮಾಡಿದೆ. ಈ ಕಡೆ ಸ್ವಿಚ್ ಬಾಕ್ಸ್ ಹಾಕಿದ್ದು. ಕೇಳಿಸ್ತಿಲ್ವ ನಿನಗೆ? ನನಗೆ ಕೇಳಿಸ್ತೈತೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಿರೋದು. ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡು ಡ್ಯಾನ್ಸ್ ತೋರ್ಸು. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ಬೆಲ್. ಬನ್ನಿ ಗೈಸ್, ಫಸ್ಟು ಇವನ್ನೆಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಅರ್ಧಕ್ಕರ್ಧ ಈ ಪ್ಲೇಸ್ಮೆಂಟ್ ಮಾಡಬೇಕು. ಈ ಪ್ಲೇಸ್ಮೆಂಟ್ ಇಲ್ಲಿ ಈ ಫ್ಯಾನಿಂದ ಈ ಕಡೆ ಸೈಡಿಗೆ ಮಾಡ್ಕೊಬಿಟ್ರೆ, ಈ ಕಡೆಯಿಂದ ಈ ಕಡೆ ಮಾಡ್ಕೊಂಡು ಆಮೇಲೆ ಇಷ್ಟು ಮುಗಿಸ್ಕೋಬೋದು. ಸೊ ಇದಕ್ಕೆ ಹತ್ತತ್ರ ಒಂದು 6:30-7 ಗಂಟೆ ಆಗ್ಬೋದು. ನಾವು ಇವಾಗ ಸ್ಟಾರ್ಟ್ ಮಾಡೋದು. ಎಷ್ಟು ಟೈಮ್ ತೋರಿಸೋಣ? ಟೈಮ್ 1:15 ನೋಡ್ರಿ ಗೈಸ್. 1:15 ಆಗೈತೆ. ಇದು ಫುಲ್ಲು ಮುಗಿಯೋಷ್ಟೊತ್ತಿಗೆ ಹತ್ತತ್ರ 6:30-7 ಗಂಟೆ ಆಗುತ್ತೆ. ರೆಸ್ಟ್ ಇಲ್ಲ ನಂಗೆ. ಹತ್ತತ್ರ ನಾನು ಎಷ್ಟು ಒಂದು 6 ದಿನ ಆಯಿತು ಗೈಸ್ ನಾನು ಸ್ನಾನ ಮಾಡಿಲ್ಲ. ನಾನು ಸ್ನಾನನೇ ಮಾಡಿಲ್ಲ ಇವತ್ತು. ಫುಲ್ಲು ಇದು ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಪೆಡಿಕ್ಯೂರ್ ಮಾಡ್ಕೊಳ್ಳೋಣ, ವ್ಯಾಕ್ಸ್ ಮಾಡ್ಕೊಳ್ಳೋಣ ಕಾಲಿಗೆ ಅಂತ. ನನಗೂ ಮಾಡ್ಕೊಡ್ಬೇಕು ಇಲ್ಲಿ. ಅದೊಂದು ವ್ಲಾಗ್ ಆಗುತ್ತೆ. ತಗೋ ಪೆಡಿಕ್ಯೂರ್ ಮಾಡ್ಕೊಡೋ ಕಿಟ್ಟಿಗೆ ದುಡ್ಡು ಕೊಡು. ಕೊಡ್ತೀನಂತೆ, ನಾನು ಕೊಡ್ತೀನಿ. ವಯಸ್ಸು ನೋಡುವ, ಕೊಡ್ತಾನೆ ಇರ್ತಾನೆ, ನಾನು ಇಸ್ಕೊತಾನೆ ಇರ್ತೀನಿ. ಸುಳ್ಳು ಹೇಳ್ತಾನೆ. ಜಾಸ್ತಿ ಮಾತಾಯ್ತು. ಇವಾಗ ಏನಿದ್ರು ಕೆಲ್ಸದ ಕಡೆ ಗಮನ ಕೊಡ್ಬೇಕು. A few moments later. ನೋಡ್ರಿ, ಇಷ್ಟ ಆಗೈತೆ. ಬರೀ ಇಷ್ಟಕ್ಕೇನೆ 1 ಅವರ್ ತಗತ್ತು ಗೈಸ್. 1:15 ಸ್ಟಾರ್ಟ್ ಮಾಡಿದವರು 1 ಅವರ್ ತಗೊಂಡೈತೆ. 1:52 ಇವಾಗ ಟೈಮು. ಅದರಲ್ಲಿ ಬೇರೆ ಹಾಡು. Six and a half hours later. ಫುಲ್ಲು ಕೆಲಸ ಇಷ್ಟು ನೋಡ್ರಿ. ಇಷ್ಟೇ ಆಗಿರೋದು.
ಇಷ್ಟಕ್ಕೆ 2:45 ಆಗೈತೆ ಗೈಸ್. 2:45 ಆಗೈತೆ. ಆಚೆ ಕಡೆ ಮಳೆ ಬರೋ ಸ್ಟೇಜಲ್ಲಿ ಇದೆ. ನಾನು ಅದಕ್ಕೋಸ್ಕರ ಪೀಸಿನ ಇಲ್ಲೇ ಇಟ್ಕೊಂಡಿದ್ದು ಗೈಸ್. ಮಳೆ ತರ ಕಾಣಿಸ್ತಾ ಅಲ್ಲಿ ನೋಡಲ್ಲಿ ಆ ಕಡೆ ಸೈಡಲ್ಲಿ ಇಲ್ಲಿ ಆ ಕಡೆ ಬಂದ್ರೆ ಈ ಕಡೆ ಬಿಸಿಲೈತೆ ಬರುತ್ತೆ ಈ ಕಡೆಗೆ ನೋಡ್ತೀರ ನನಗೆ ಗೊತ್ತಿಲ್ಲ. ನೋಡ್ರಿ ಪೀಸಾಗ ಹಾಡು ಹಾಕೊಂಡು ಪೀಸ್ ಹೆಂಗ್ ಕಾಣಿಸ್ತೈತೆ ಲಕ್ಕು ಫುಲ್ ಗೈಸ ಫುಲ್ ಕೆಲ್ಸ ಇವಾಗ ಒಂದ್ 8 ದಿನದಿಂದ ನಾವು ಫುಲ್ ಕೆಲಸ ಮಾಡಿದೀವಿ. ಕೈ ಕಾಲು ನೋವು ನಿದ್ದಿಲ್ಲ. ಅವಳು ಪೀಸ್ ಹಂಗ್ ಮಂಗೈತಾಳ್ ಬಿಡ್ರಿ, ನಮ್ಗೆ ನಿದ್ದೆ ಇಲ್ಲ. ಮುಖ ತೋರ್ಸಿ ಕಡೆ ಯಾವ ಕಡೆಯಿಂದ ಪೀಸ ಎಷ್ಟ್ ಗಂಟೆಗೆ ಬಂದ್ಕೊಂಡೆ ನೆನ್ನೆ ನೈಟು? 2 ಗಂಟೆ. ಏನಿಕ್ ಬಂದ್ಕೊಂಡೆ? ನಿದ್ದೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಗೈಸ್ ಇಲ್ಲಿ 2-3-4 ದಿನ ಲೈವ್ ಮಾಡಕ್ ಇವನ್ ಲೈವ್ ಮಾಡಿದ್ರೆ ನನಗೆ ನಿದ್ದೆ ಬರ್ತಾ ಇರಲ್ಲ. ಅಲ್ಲಿ 3 ಗಂಟೆಗೆ ಮಲ್ಕೊಂಡ್ ಇವಾಗ 2 ದಿನದಿಂದ ನಿದ್ದೆನೆ ಬರ್ತಾ ಇಲ್ಲ. ಬೇಕು ನಮಗ್ ನಿದ್ದೆ ಬರ್ತಾವ ಗೈಸ್. ನಾವ್ ಯಾಕಂದ್ರೆ ಅಷ್ಟು ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ. ನೀನು ಮಗ ಹಾರ್ಡ್ ವರ್ಕ್ ಮಾಡಿದ್ಯಾ? ಇಲ್ಲ ಮತ್ತೆ ಏನ್ ಹಾರ್ಡ್ ವರ್ಕ್ ಮಾಡಿದ್ದೆ? ಕೆಲ್ಸಕ್ಕೆ ಹೋಗಿರ್ಲಿಲ್ವೇನಪ್ಪ? ಏನ್ ಕೆಲ್ಸ ಅದು 11 ಗಂಟೆವರೆಗೆ ಕೆಲಸ ಮಾಡ್ಕೊ ಬಂದ್ಬಿಟ್ಟು ಏನ್ ಹಾರ್ಡ್ ವರ್ಕ್ ಮಾಡಿದಪ್ಪ. ಇಲ್ಲಿ ನಿನ್ನಂಗೆ ನಾನು ನಿನ್ಗಿಂತ ಜಾಸ್ತಿ ಕೆಲಸ ಮಾಡಿದ್ದೀನಿ. ನೋಡಿ ಇಲ್ಲಿ ಇದ್ದಿದ್ದ ಐಟಮ್ಸ್ಗಳನ್ನ ಮತ್ತೆ ಇಲ್ಲಿಗೆ ಜೋಡಿಸಿ ನೋಡ್ರಿ ಫುಲ್ಲು ಗಲೀಜಾಗೋಯ್ತೆ. ಈ ಫುಲ್ ಇದೊಂದು ಸ್ವಲ್ಪ ಇಷ್ಟೈತೆ ಗೈಸ್. ನೋಡ್ರಿ ಈ ಕಡೆ ಸೈಡಿಂದ ಈ ಮೂಲೆಯಿಂದ ಇಷ್ಟೈತೆ. ಇದಕ್ಕೂ ಒಂದು 4 ಅವರ್ ಆಗುತ್ತೆ. ಇಷ್ಟು ನೋಡ್ರಿ ಇಷ್ಟು ಮಾಡ್ಸೋಕ್ಕೆ. ಒಟ್ಟಿನಲ್ಲಿ ಇವತ್ತು ಮಾಡಿ ಮುಗ್ಸಾಕ್ಬೇಕು ಗೈಸ್. ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಇದಾಗಲಿ ಇವತ್ತು ನಮ್ಮ ಸಾನು ಅವ್ರು ಮಾಡ್ತಾರೆ ಅಷ್ಟೇ. ಅವೇನೇ ಸಾನು? ಹೌದಾ ಹಾಂ ಬಾ ನೋಡಿ ಗೈಸ್ ಇಷ್ಟು ಕಷ್ಟ. ಗೇಮಿಂಗ್ ರೂಮ್ ಮಾಡೋದು ನನಗೆ ಒಂಥರ ಸಂಕಟ ಆದ್ರೆ ಇವಳು ಅದನ್ನ ಕಚ್ತಾವ. ಹೆವಿ ಕಷ್ಟ ಗೈಸಿದು. ನಾವಿಬ್ರೆ ನಮ್ಗೇನು ಗೊತ್ತಿಲ್ಲ. ಆಯ್ತಲ್ಲ ಫುಲ್ಲು ನೋಡ್ರಿ. ಆದ್ರೆ ಔಟ್ಲುಕ್ ಅಂದು ಮಸ್ತಾಗಿ ಬರುತ್ತೆ. ಆ ಔಟ್ಲುಕ್ಕಿಗೆ ನಾವು ಕಾಯ್ತಾ ಇದ್ದೀವಿ. ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂದ್ರೆ ಔಟ್ಲುಕ್ ಅಂದು ಸೆಕ್ಸಿಯಾಗಿ ಬರುತ್ತೆ ಅನ್ಕೊಳ್ರಿ. ನೋಡ್ರಿ ಹಂಗೆ ನಾನು ಮಾಡ್ತೀನಿ. ಟಿಚಿಕ್ ಹಿಂಗೈತೆ, ಹಿಂಗೆ ಬರುತ್ತೆ. ವೆಯ್ಟ್ ಮಾಡ್ತಾ ಇರ್ರಿ. ರಿಸಲ್ಟ್ ಅಂತೂ ಇನ್ನೂ ಮಸ್ತಾಗಿರುತ್ತೆ. ಇವತ್ತು ರಿಸಲ್ಟ್ ಕೊಡ್ತೀವಿ ವಯಸ್ಸು. ಈ ವ್ಲಾಗಲ್ಲಿ ಕೊಡ್ತೀವಿ ಅಷ್ಟೇ. A few moments later. ಸೊ ನೋಡ್ರಿ ಇಲ್ಲಿ ಇಲ್ಲಿಂದ ತಗೊಂಡು ಇಲ್ಲಿಂದ ಹೋಗಿ ಇಷ್ಟು ಕಂಪ್ಲೀಟ್ ಆಗೈತೆ. ನೋಡಿ ಸಾನ ಹೆಂಗೆ ಕಾಣಿಸ್ತಾಳೆ. ಏನೇ ಹೆಂಗೆ ನೋಡ್ತಿದ್ಯಾ ಚಕ್ರಿ? ನೋಡ್ರಿ ಇಷ್ಟು ಕಂಪ್ಲೀಟ್ ಆಗೈತೆ ಗೈಸ್. ಇಷ್ಟು ನೋಡ್ರಿ ಇವಾಗಿಂದ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ. ಇಷ್ಟು ಕಂಪ್ಲೀಟ್ ಆಗೈತೆ. ಹಾಂ ಅಪ್ಪ ಇಷ್ಟು ಕಂಪ್ಲೀಟ್ ಆಗೈತೆ. ಹತ್ತತ್ರ ಇವಾಗ ಎಷ್ಟು ಟೈಮ್ ಬಂದು ಅಂದರೆ 4 ಗಂಟೆ ಗೈಸ್. 4 ಗಂಟೆ ಆಯಿತು ಟೋಟಲ್. 4 ಗಂಟೆಯಿಂದ ಇಷ್ಟೇ ಮಾಡೋಕ್ಕಾಗಿರೋದು. ಇಲ್ಲಿಂದ ಇಷ್ಟು ಅಷ್ಟೇ ಮಾಡೋಕ್ಕಾಗಿರೋದು. ಏನಂತೀರ ಸಾನಮ್ಮ ಅವರೇ? ಸುಸ್ತಾಗಿದೆ ನನಗೆ, ನಿದ್ದೆ ಆ ಕಡೆಯಿಂದ ಫೋಕಸ್ ಆಯ್ತಲ್ಲ, ಆ ಕಡೆ ಇದಿತ್ತಲ್ಲ. ಸೊ ನೋಡಮ್ಮ ಇನ್ನೂ 3% ಐತೆ. ಅರ್ಧ ಐತೆ. ಹಾಂ 3% ಅಂತ 3% ಆಯ್ತಾ ಇಲ್ವಾ? ಇಲ್ಲಿ ಅರ್ಧ% ಐತೆ. ಇನ್ನು ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ. ನಾನು ಸ್ವಲ್ಪ ಮಾಡ್ಬಿಟ್ಟು ಊಟ ಮಾಡ್ಕೊಬಿಡ್ತೀವಿ. ಫಸ್ಟ್ ನಾವು ಈ ಕಡೆ ಈ ಪಿಲ್ಲರ್ ತಂಗ ಮಾಡ್ಕೊಬಿಡೋಣ ಅಂತ ನಾನು. ಪಿಲ್ಲರ್ ತಂಗ ಮಾಡ್ಕೊಬಿಟ್ರೆ ಇಷ್ಟನ್ನು ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ನಾನು. ಕಾಲು ನೋತೈತಾ, ಒಂದು ಅರ್ಧ ಗಂಟೆ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಆಮೇಲೆ ಮಾಡೋಣ ಅಂತ. ಅದಕ್ಕೋಸ್ಕರ ಕಾಲು ನೋಯ್ತೈತೆ, ಸೊಂಟ ನೋಯ್ತೈತೆ. ನಂಗೆ ಊಟನೂ ಬೇಡ, ಸುಮ್ಮನೆ ಮಲ್ಕೊಳಕ್ ಬಿಟ್ರೆ ಸಾಕು ಒಂದು ಜಾಗದಲ್ಲಿ. ಅದೇ ಇನ್ನೊಂದು ಸ್ವಲ್ಪ ಕಂಪ್ಲೇಂಟ್ ಮಾಡಿ ಮತ್ತೆ ಸಿಗೋಣ ಗೈಸ್. ಊಟ ಆರ್ಡರ್ ಮಾಡ್ತೀವಿ ಇವತ್ತು. ಏನೋ ಇದು ಸ್ವಿಗ್ಗಿಲಿ ಮಾಡಿಸ್ಕೊಳ್ರಿ ನೀವು. ದುಡ್ಡಿರೋ ನೀನೇನು ಬರ್ಬಾತ್ ಹೋಗಿದ್ದೀನಿ ಗೈಸ್ ಈ ತಿಂಗಳು. 3 weeks later. ಕೈಸ ಕರೆಕ್ಟಾಗಿ ಇವಾಗ 6:15 ಇಷ್ಟು ಕಂಪ್ಲೀಟ್ ಆಯಿತು ನೋಡಿ ಗೈಸ್. ಇಲ್ಲಿಂದ ಇಲ್ಲೆಲ್ಲ ಹಾಕಿ ಅಷ್ಟೇ ಇರೋದು. ಹಾಂ ಇವೆಲ್ಲ ನಾನೇ ಹಾಕಿದ್ದು. ಸುಳ್ಳು ಹೇಳೋದು ನಿನ್ನೋಡೆ ಕಲಿಬೇಕು ಜನ. ಅಷ್ಟಾಗೈತೆ. ಅಷ್ಟನ್ನು ಮಾಡೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು ಗೈಸ್. 1/2 ಗಂಟೆ ಬೇಕು ಗೈಸ್. ಸಿಪ್ಪೆಗಿದ್ಗತ್ತೈತೆ ಹೊಸದ್ರದ್ದು. ನೋಡ್ರಿ ಇವಾಗ ಮಾಮೂಲಿ ಲುಕ್ ತೋರಿಸ್ತೀನಿ. ಸುಮ್ಮನೆ ಎಲ್ಲ ಲಾಸ್ಟಿಗೆ ಒಂದೇ ಸಲ ತೋರಿಸೋಂಥದ್ದು ಯಾಕಂತ ಕಾಣಿಸ್ತೈತೆ ನೋಡುವ. ಲಾಸ್ಟಿಗೆ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಒಂದೇ ಕಡೆ ಯಾವ ಕಡೆ ಸೈಡ್? ಆ ಕಡೆ ಜಾಸ್ತಿ ಐತೆ ಲೈಟು.
ಜಾಸ್ತಿ ಐತೆ ಈ ಕಡೆ ಅಂದ್ರೆ ಈ ಕಡೆ ಕಮ್ಮಿ ಆಯ್ತು, ಆ ಕಡೆ ನಾರ್ಮಲ್ ಆಗಿ ಐತೆ, ಈ ಕಡೆ ಸ್ವಲ್ಪ ಕಮ್ಮಿ ಆಯ್ತು. ಬಸ್ ಬರ್ರಿ ನೋಡೋಣ ಇದೆಷ್ಟೊತ್ತು ಟೈಮ್ ಹಿಡಿಯುತ್ತೆ. ಇಷ್ಟೇ ಇರೋದು, ಇಷ್ಟು ಇದೆಷ್ಟು ಟೈಮ್ ಹಿಡಿಯುತ್ತೆ ಅಂತ ನೋಡುವ, ಮತ್ತೆ ಸಿಗುವ. ಸಿಗ್ಬೇಡ. A few moments later. ಗೈಸ್ ಫೈನಲಿ ನಮ್ಮ ಕೆಲಸ ಮುಗೀತು. ನಂಗಂತೂ ಆಯ್ತಲ್ಲ, ಕಾಲೆಲ್ಲ ಸತ್ತೋದ್ವು, ಬೆನ್ನೆಲ್ಲ ಹೊಂಟೋಯ್ತು, ಕತ್ತೆಲ್ಲ ಮುರಿದೋಯ್ತು ನಮ್ಮವು ಇಬ್ರದ್ದು. ನೋಡಿರಿ ನೋಡ್ರಿ ಸಾನ ಸಾಯಂಗಾಯ್ತೈತೆ ನೋಡ್ರಿ ಗೈಸ್, ಹಿಂದ್ಗಡೆ ಹೆಂಗ್ ಕಾಣತ್ ನೋಡ್ರಿ ಗೈಸ್, ಹೆಂಗ್ ಕಾಣಿಸ್ತೈತೆ. ನೋಡಕ್ ಮಾತ್ರ ಲುಕ್ ಅಂತ ಮಸ್ತಾಗೈತೆ ಗೈಸ್. ಲುಕ್ ನೀವು ಕೇಳಕ್ ಹೋಗ್ಬೇಡ್ರಿ. ಇನ್ನೂ ಡಿಮ್ ಆಯ್ತಲ್ಲ ಇವಾಗ. ಇನ್ನೂ ಡಿಮ್ ಆಯ್ತು. ಟ್ಯೂಬ್ಲೈಟ್ ಹಾಕ್ಸ್ಕೊಳ್ಳೋಣ ಅನ್ಸುತ್ತೆ. ಈ ಕಲರಿಗೆ ಈ ಕಲರ್ ಪೇಂಟಿಗೆ ಈ ಲೈಟ್ ಫುಲ್ ಡಿಮ್ ಆಗೋಯ್ತು. ಕಲರ್ ಪೇಂಟಿಗೆ ಅದ್ರ ಜೊತೆ ಮೇಲೆ ಹತ್ತಿ ಬೇರೆ ರಿಫ್ಲೆಕ್ಟ್ ಆಗಲ್ಲ ಅದು ಹತ್ತಿ. ಆ ಲೈಟ್ನ ಅಬ್ಸರ್ವ್ ಮಾಡುತ್ತಲ್ಲ, ಅದರಿಂದ ಲೈಟ್ ಫುಲ್ ಡಿಮ್ ಆಗಿಬಿಡೈತೆ. ಇವಾಗ ಸ್ಪ್ರೇ ಹೊಡಿಬೇಕು. ಫಸ್ಟು ಸ್ವಲ್ಪ ಸ್ಪ್ರೇ ಹೊಡೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ತೋರಿಸ್ತೀನಿ. ಫೈನಲ್ ಔಟ್ಪುಟ್ ಫುಲ್ ಎಲ್ಲ ರೆಡಿ ಮಾಡ್ಬಿಟ್ಟು ತೋರ್ಸೋಣ. ಯಾವ್ದು ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ PC ಇಲ್ಲಿ ಇಟ್ಟೋಣ ಅಂತನಾ? ಅಲ್ಲೇ ಇಟ್ಬಿಟ್ಟು ತೋರ್ಸೋಣ ಅಂತನಾ? ಓಕೆ. ಆಮೇಲೆ ಇನ್ನೊಂದು ದಿನ ಇನ್ನೊಂದು ಬ್ಲಾಗ್ ತೋರ್ಸೋಣ. ಇಲ್ಲಿಗೆಲ್ಲ ಇಟ್ಟು ನೀವು ಲೈಟ್ ಎಲ್ಲ ಹಾಕ್ಬೇಕಲ್ಲ. ಸರಿ ವಯಸ್ಸ ಬೇಗ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹತ್ತತ್ರ 1.5 ತಿಂಗಳಿಂದ 8K ಸಬ್ಸ್ಕ್ರೈಬರ್ಸ್ ಮಾಡ್ಕೊಡಿ ಅಂತಲೇ ಕೇಳಿದ್ದಾಯಿತು. 8K ಸಬ್ಸ್ಕ್ರೈಬರ್ಸ್ ಅಂತ ಆಯ್ತಾಯಿಲ್ಲ ಗೈಸ್. ಹತ್ತತ್ರ ನನಗೆ 7,000 ರೂಪಾಯಿ ನನಗೆ ಈ ತಿಂಗಳು ಹೊಡ್ತಾ ಬಿತ್ತು. ಎಲ್ಲ ವ್ಲಾಗು ಒಂದು ಇದ್ರಲ್ಲಿ ಹಾಕ್ಬಿಡ್ತೀನಿ, ಎಷ್ಟೆಷ್ಟು ಖರ್ಚು ಆಯಿತು, ಏನಕ್ಕೆ ಹೊಡ್ತಾ ಬಿಡ್ತು ಅಂತ ಹೇಳ್ಬಿಟ್ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ಔಟ್ಪುಟ್ ನೋಡ್ಕೊಬ್ರಿ. 6.5 hours later. ಇದು ನಾವೆಲ್ಲ ಲೈಟಿಂಗ್ಸ್ ಎಲ್ಲ ಮುಗಿದು ಮಾಡಿಲ್ಲ ನಾವು. 4 ದಿನ ಆಯಿತು ನೋಡ್ರಿ. ಒಂದ್ಸಲಿ ಚೆಕ್ಔಟ್ ಮಾಡ್ರಿ. ಚೆಕ್ಔಟ್ ಮಾಡ್ರಿ ಅಂತ ಚೆಕ್ಔಟ್ ಮಾಡ್ರಿ. ಏಯ್ ಲೈಟಿಂಗ್ಸ್ ಹಾಕ್ಬಿಡ ತಡಿ, ಫುಲ್ ಇದ್ ಮಾಡ್ಬಿಟ್ಟು ಲೈಟಿಂಗ್ಸ್ ಹಾಕೋಣ ಮನೆ. ಅಲ್ಲ ಒಂದ್ಸಲಿ ತೋರಿಸ್ಬಿಡೋಣ ಹೆಂಗೈತೆ ಅಂತ. ಲೈಟ್ ಎಲ್ಲ ಹೆಂಗ್ ಕಾಣಿಸುತ್ತೆ ಅದು ಆನ್ ಮಾಡಿ ಐಸ್ ನೋಡ್ರಿ. ಏಯ್ ಲೈಟ್ ಎಲ್ಲ ಹೆಂಗ್ ಕಾಣಿಸುತ್ತೆ ನೋಡ್ ತೋರ್ಸೋಣ ತಡಿ. ಹೋಯ್ತದ ಯಾಕಂಗ ಆಡ್ತ್ಯಾ ಜಾತ್ರೆ ನೀನು? ನಿಮಿಷ ಸುಮ್ಮನೆ ಇರ್ಬೇಕು. ಏನ್ ಲೈಟ್ ಇದೆ ಹಿಂಗ? ಇವಾಗ ಹಿಂಗ ಇರ್ಲಿ. ಫಸ್ಟ್ ಫುಲ್ ಈ ಕಡೆಗೆಲ್ಲ ಸೆಟಪ್ ಮಾಡಿ ಲೈಟ್ ಆಫ್ ಮಾಡ್ಬಿಟ್ಟು ಹೆಂಗ್ ಕಾಣಿಸುತ್ತೆ ಒಂದ್ ಇಲ್ಲಿ ಇದನ್ನ ಹತ್ರ ನಿಂತ್ಕೊಂಡು ಫೋಟೋ ತೋರ್ಸೋಣ ತಡಿ. ಗೈಸ್ ಇದು ಹತ್ತತ್ರ 4 ದಿನ ಅಂತ ಅನ್ಸಲ್ವಾ? 3ರಿಂದ 4 ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇರೋದು. ಬಿಕಾಸ್ ಯಾಕೆ ಅಂದ್ರೆ ನಾವು ಸ್ಟ್ರೀಮಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು 4 ದಿನ ಆದ್ಮೇಲೆ ನಾವು ಲಾಗ್ ಮಾಡ್ತಾ ಇರೋದು. ನಾಳೆನೇ ಬ್ಲಾಗ್ ಮಾಡ್ತಾ ಇರೋದಂತಲ್ಲ ಗೈಸ್, ಅಂದ್ರೆ ಲಾಸ್ಟ್ ಬರೋದಿಕ್ಕೆ ಟೈಮ್ ಆಗೋಯ್ತು. ಯಾಕಂದ್ರೆ ನಾವು ಒಂದು ಡೇ ಬೈ ಡೇ ಮಾಡ್ತಾ ಇರೋದಲ್ವಾ. ಇಲ್ಲಿ ಇಟ್ಕೊಂಡ್ ಹೋಗ್ಬಿಟ್ರೆ ಎಲ್ಲ ಈ ಬ್ಯಾಕ್ಗ್ರೌಂಡ್ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಲೈವ್ ಮಾಡ್ತಿದ್ವಿ ಇಷ್ಟ ದಿನ. ಸೊ ನಾಳೆ ಈ ವ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ನೀವೆಲ್ಲ ವ್ಲಾಗ್ ನೋಡಿದ್ಮೇಲೆ ಇಲ್ಲಿಗೆ ಇಟ್ಟಿರ್ತೀವಿ ಲೈವಿಗೆ ನಾಳೆ ಸಂಜೆ ಬಂದಾಗ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಷ್ಟು ದಿನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ತರ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವಾಗ ಒಂದು ಫೈನಲ್ ಲುಕ್ಕಿಗೆ ಹೋಗೋಣ. A few minutes later. ಇವಾಗ ಎಲ್ಲ ಶಿಫ್ಟ್ ಮಾಡೋದು. ಇಲ್ಲಿತ್ತು ಸದ್ಯಕ್ಕೆ PC, ಇಲ್ಲಿತ್ತು PC ಇದ್ದ ಅಲ್ಲಿಗೆ ಎಷ್ಟು ನೋಡ್ರಿ. 50 ರೂಪಾಯಿ ಚಾಕ್ಲೇಟಾ ನೋಡ್ರಿ ಗೈಸ್, ಆ PC ಲುಕ್ ಅಂತೂ ಸಕಲ ಕಾಣಿಸುತ್ತೆ. ಹಾಗೆ ಒಂದು ಸಿನಿಮ್ಯಾಟಿಕ್ ಶೂಟ್ ಹಾಕ್ತೀನಿ. ಲೈಟ್ ಎಲ್ಲ ಆಫ್ ಮಾಡಿ. ಏನಂದ್ರೆ ಇಲ್ಲಿ ಅಲ್ಲಿ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಗೈಸ್. ಅದಕ್ಕೆ ಅಂದ್ರೆ ಇಲ್ಲಿ ಇನ್ನೊಂದು ನಿಯಾನ್ ಲೈಟ್ ಬರುತ್ತೆ, ಅದನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತಿವಿ. ನಿಯಾನ್ ಲೈಟ್ ಕಬೋರ್ಡ್ ತಗೋಬೇಕು ಅನ್ಕೊಂಡಿದೀವಿ, ಬಟ್ ಇವಾಗ್ಲೇ ಆಗಲ್ಲ. ಒಂದ್ ಮಂಚ ತಗೋಬೇಕು ಅನ್ಕೊಂಡಿದೀವಿ, ಅದು ಇವಾಗ್ಲೇ ಆಗಲ್ಲ. ಬಟ್ ಟೈಮ್ ಹಿಡಿತದೆ. ಅವನ್ನೆಲ್ಲ ನೆರವೇರಿಸ್ಕೊಂಡು ಫಸ್ಟ್ ನಾನು ಇವಳಿಗೆ ಒಂದು ಚೇರ್ ತಗೊಡ್ಬೇಕು. ಇದು ಸ್ವಲ್ಪ ಚೆನ್ನಾಗಿರೋದು ಗ್ರೀನ್ ಸೋಲಿಂದ ಯಾವ್ದಾದ್ರು ಒಂದು ಚೆನ್ನಾಗಿರೋದು 12-13 ಸಾವಿರದ್ದು ಒಂದು ನೋಡೋದ ತಗೋಬೇಕು ಅಂದ್ಕೊಂಡಿದ್ವಿ. ನೋಡೋದ ಏನಾಗ್ತದೆ ಅಂತ. ಫಸ್ಟು ನನಗೆ ಸೂಪರ್ ಚಾಟ್ ದುಡ್ಡಲ್ಲಿ ಬಂದಿರೋದ್ರಲ್ಲಿ ಇನ್ನೊಂದು 1000 ಆದರೆ ಹತ್ತತ್ರ 5-5.5 ಸಾವಿರ ದುಡ್ಡಾಗುತ್ತೆ. ಅದರಲ್ಲಿ ಒಂದು ಕನ್ನಡಕ ತಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋದ ಗೈಸ್, ನಂಗೆ ನಿಜ ಆಗ್ತಾಯಿಲ್ಲ. ನೀವು ಕೊಟ್ಟಿರೋ ದುಡ್ಡಲ್ಲಿ ನಾನು ಕನ್ನಡಕ ತಗೋತೀನಿ. ಸ್ಟ್ರೀಮ್ ಮಾಡೋಕ್ಕೆ ನನಗೂ ಈಸಿ ಆಗುತ್ತೆ. ನೋಡುವ ಗೈಸ್, ನಿಮ್ಮ ಸಪೋರ್ಟ್ ಇದ್ದರೆ ಆರಾಮಾಗಿ ಕನ್ನಡಕನೂ ತಗೋತೀನಿ, ಚೇರು ತಗೋತೀನಿ, ಇನ್ನೊಂದು ಡಬಲ್ ಮಾನಿಟರ್ ಕೂಡ ತಗೋತೀನಿ. ಈ ಚಿಕ್ಕದಾಯ್ತು ಟೇಬಲು, ಇದನ್ನು ದೊಡ್ಡದು ಟೇಬಲ್ ತೊಗೊಂಡು ಫಸ್ಟು 2 ಮಾನಿಟರ್ ತೊಗೊಂಡಾಗ ಮಾತ್ರ ಟೇಬಲ್ ತೊಗೋತೀನಿ. ಇವಾಗಲೇ ಟೇಬಲ್ ತೊಗೊಳಕೋಲ್ಲ. ಇನ್ನೊಂದು ಏನು ಗೊತ್ತಾ, ನಾವು ಏನೇ ಐಟಮ್ ಪರ್ಚೇಸ್ ಮಾಡ್ಬೇಕಂದ್ರೆ ನಮಗೆ 10K ಮೇಲೆ ಅಮೌಂಟ್ ಬೇಕೇ ಬೇಕು. ಏನು ಗೊತ್ತಾ ಗೈಸ್, ಅದು ಬಿಟ್ಟಾಕಿ ಏನಾರು ಒಂದು ತಗೋತೀನಿ ಅಂದಾಗಲೇ ನಾನು ಗಾಡಿ ಏನಾರು ಒಂದೊಂದು ತಲೆನೋವುಗಳು ಕೊಡೋದು ಸ್ಟಾರ್ಟ್ ಆಗುತ್ತೆ ಗೈಸ್. ಇವಾಗ ಜಾಸ್ತಿ ಮಾತ್ಬೇಡ. ಇವಾಗ ಒಂದು ಇದು ಸಿನಿಮ್ಯಾಟಿಕ್ ಇದಾಗ್ತೀನಿ, ನೋಡ್ಕೊಂಬರ್ರಿ ಗೈಸ್.
ಇಷ್ಟೊತ್ತಂಗ ನೋಡಿದ್ರಲ್ಲ ಶಾರ್ಟ್ ಹೇಗಿತ್ತು ಅಂತ ಅಂದ್ರಿ. ಅನಿಸ್ತು ಗೈಸ್ ವಿಡಿಯೋ ನಿಜ ನಂಗಂತೂ ಹಾಕಿರೋ ಎಫರ್ಟ್ಸ್ಗೆ ಒಂದೊಳ್ಳೆ ಔಟ್ಲುಕ್ ಸಿಗ್ತಾವಲ್ಲ ಆಯ್ತಾ. ಕಪ್ಪು ಕಾಣಿಸ್ತಿದೆ ಫುಲ್. ಪರವಾಗಿಲ್ಲ, ಹಾಕಿರೋ ಎಫರ್ಟ್ಸ್ ಔಟ್ಲುಕ್ ಚೆನ್ನಾಗಿ ಸಿಗ್ತಾ ಇಲ್ವಾ? ಚೆನ್ನಾಗಿ ಸಿಕ್ತು ಗೈಸ್ ನಿಜ 7 to 8 days ನಮ್ಗೆ ಫುಲ್ ನಿದ್ದೆನೇ ಇಲ್ಲ. ಈ ಪೇಂಟ್ ಕೆಲಸ ನಾವೇ ಮಾಡಿದ್ದು, ಇಲ್ಲಿ ಏನೇ ಕೆಲಸ ಆಗಿದ್ರು ನಾವಿಬ್ರೇ ಮಾಡ್ಕೊಂಡಿರೋದು. ಗೈಸ್ ನೋಡ್ರಿ ಸಖತ್ತಾಗ ಐತೆ. ಔಟ್ಪುಟ್ ಅಂತೂ ಚೆನ್ನಾಗಿ ಬಂದೈತೆ ಅನ್ಕೊಂಡಿದ್ದೀನಿ. ನೋಡೋದ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಗ್ರೌಂಡಿಗೆ ಒಂದು ನಿಯಾನ್ ಲೈಟ್ ತರಿಸಿದ್ದೀನಿ. ಆರ್ಡರ್ ಮಾಡಿ ನಿಯಾನ್ ಲೈಟ್ ಕೂಡ ಬಂದಿದೆ. ಸ್ಟುಡಿಯೋದಲ್ಲಿ ಹಾಕಿರೋದನ್ನ ಕೂಡ ನಾವು ಹಾಕ್ತೀವಿ, ಅಲ್ಲಿವರೆಗೆ ವೇಟ್ ಮಾಡಿ. ಸೊ ಗೈಸ್ ನಮ್ಗೆ ನೀವೆಲ್ಲ ಕೇಳ್ಬೋದು, ಈ ವಿಡಿಯೋದಲ್ಲಿ ಪಕ್ಕ ಹಾಕ್ತಾರೆ ಎಲ್ಲರೂ. ಅಕ್ಕ ಪ್ರೈಸ್ ಎಷ್ಟಾಯ್ತು, ರೂಮಿನ ಪ್ರೈಸ್ ಎಷ್ಟಾಯ್ತು ಬ್ರೋ, ಎಷ್ಟೆಷ್ಟು ಮಾಡಿದ್ರಿ, ಏನೇನು ಖರ್ಚು ಮಾಡಿದ್ರಿ ಅಂತ. ಅದ್ರ ಅಪ್ಡೇಟ್ಸ್ನು ಕೂಡ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದಕ್ಕೋಸ್ಕರನೇ ಒಂದು ವ್ಲಾಗ್ನ ಮಾಡ್ತೀವಿ, ಎಷ್ಟು ಖರ್ಚಾಯಿತು, ಏನೇನಿಗೆ ಖರ್ಚು ಮಾಡಿದ್ದೀವಿ ಎಲ್ಲನೂ ಅಂತ. ಒಂದೊಂದೇ ಐಟಮ್ಸಿನ ಪ್ರೈಸು ಕೂಡ ಹಾಕ್ತೀವಿ ನಾವು, ಓಕೆನಾ ಗೈಸ್. ನಮಗೆ ಜಾಸ್ತಿ ಹೊಡ್ತಾ ಬಿದ್ದಿದ್ದು ಅಂದರೆ ಈ ಕಾಟನ್ ಮತ್ತೆ ಅದು ಕಣ್ಸಾಕ್ಬೇಕಾಗಿರೋದು ಮೆಟೀರಿಯಲ್ಸ್ ಗೈಸ್. ಡಬಲ್ ಖರ್ಚಾಗೋಯ್ತು ಗೈಸ್. ಗೈಸ್ ನಿಜ ಇವತ್ತಿಗೂ ಕೇಳಿ ಮಂಗೆ ಹೇಳ್ತಿದ್ದೆ, ಕಾಲು ಎಡೀತಾ ಇದೆ ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ, ನಿದ್ದೆ ಇಲ್ಲ ನಿಜ. ಇವಾಗೆಲ್ಲ ಒಂದು 2 days ನಾವು ನಿದ್ದೆ, ಅದೂ ನಮಗೆ ಅದು ಇದು ನಮಗೆ ಇಲ್ದಿದ್ದು ಎಲ್ಲಾರ್ದು ತಲೆನೋವಾಗಿ ಡೈಲಿ ಮಲ್ಕೊಳ್ಳೋದು 2 ಗಂಟೆ ಆಗ್ತಿದೆ ನಾವಿಬ್ರು. ನೋಡ್ರಿ ಕರೆಕ್ಟ್ ಟೈಮ್ ಎಷ್ಟು ಗೊತ್ತಾ, ಇವಾಗ ಲೈವ್ ಮುಗಿಸಿದೀವಿ ಗೈಸ್. ಇವತ್ತೆಲ್ಲ ಸ್ವಲ್ಪ ಬೇಗ ಲೈವ್ ಮುಗಿಸಿದೀವಿ ನಾವು. 12 ಗಂಟೆ. ನಾನು ಕರೆಕ್ಟಾಗಿ 5:30 ಲೈವ್ ಮುಗಿಸ್ತಾ ಇದ್ದು. 6 ಗಂಟೆ ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋಗ್ಬೇಕು, ಎದ್ದೇಳ್ಬೇಕು. ನಂಗೆ ಏಯ್ ಮೊಯ್ತಾ ನೋಡ್ರಿ ಗೈಸ್, 7 ಹುಚ್ಚಿ ಗೈಸ್. ಹೇಳಿದ್ವಲ್ಲ 12 ಗಂಟೆ ಆಗಕ್ಕೆ ಬಂತು. ನಾನು ಕರೆಕ್ಟಾಗಿ 6 ಗಂಟೆ 6:15 ಅಷ್ಟೊತ್ತಿಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಿದ್ದೆ ನನಗಂತೂ ಇಲ್ಲ. ನಾಳೆ 18 ಆರ್ಡ್ರ್ ನಾನು ಹೊಡಿಲೇಬೇಕು. ಬಿಕಾಸ್ 150 ರೂಪಾಯಿ ಇನ್ಸೆಂಟಿವ್ ಐತೆ, ಭಾನುವಾರ ಅಲ್ವಾ. ಸೊ ಅದಕ್ಕೆ ನಾನು ಭಾನುವಾರದ ಹತ್ರ ರಜಾ ಹಾಕೋಲ್ಲ. ನಾಳೆ 18 ಆರ್ಡ್ರ್ ಹೊಡೆದ್ರೆ 150 ರೂಪಾಯಿ ಎಕ್ಸ್ಟ್ರಾ ಪೀಸಾಗಿ. ಆಮೇಲೆ ಬಂದು 8 ಗಂಟೆಗೆ ಬಂದು ಕೂತ್ಕೊಂಡ್ರೆ ಲೈವ್ಗೆ ನೋಡುವ. ನನ್ನ ಚಾನಲಲ್ಲಿ, ನಮ್ಮ ಕಪಲ್ಸ್ ಗೇಮಿಂಗ್ ಚಾನಲಲ್ಲಿ 14K ಆಗಿದೆ. ಸೊ ಹಾಗೆ ಅದೇ ರೀತಿ ವ್ಲಾಗಿಂಗ್ ಚಾನಲಲ್ಲೂ ಮಾಡಿಸಿ. ನನಗೆ ಗೇಮಿಂಗ್ ಚಾನಲ್ಲು ನನ್ನ ಪ್ರಕಾರ ಹೊಸದು ಕ್ರಿಯೇಟ್ ಮಾಡಬೇಕು ಅನಿಸುತ್ತೆ, ಇಲ್ಲಾಂದರೆ ಅನ್ಸಲ್ವೋ ಗೊತ್ತಿಲ್ಲ ನನಗೆ. ಯಾಕಂದರೆ ಅದರಲ್ಲಿ 1 ರೂಪಾಯಿ ದುಡ್ಡು ಬರೋ ಥರ ಆಗಿಲ್ಲ. ಇದರಲ್ಲಿ ಮಾನಿಟೈಸೇಷನ್ ಆಗಿದೆ, ಇದರಲ್ಲಿ ಹತ್ತತ್ರ ಹೇಳ್ತೀವಿ. ಅದು ಮಾನಿಟೈಸೇಷನಿಂದ ಎಷ್ಟು ಇದು ದುಡ್ಡು ಬಂದೈತೆ ಇನ್ನೂ ಬಂದಿಲ್ಲ. ಅಂದರೆ ಒಂದೊಂದು ವೀಡಿಯೋಗೆ ಎಷ್ಟು ದುಡ್ಡು ಬಂದೈತೆ ಅಂತ ಎಲ್ಲ ಫುಲ್ಲು ತೋರಿಸ್ತೀವಿ. ನೋಡುವ, ನಿಮ್ಮ ಸಪೋರ್ಟ್ ಬೇಕು. 8K 10K ಮಾಡಿಕೊಡ್ರಿ. ವ್ಲಾಗಿಂಗ್ ಚಾನಲಲ್ಲಿ 10K ಮಾಡಿಕೊಡ್ರಿ ಗೈಸ್. ಗೈಸ್ ಒಂದು ಇಮಿಟೇಟ್ ಮಾಡ್ತಿದ್ದೆ ನಾನು ಕೂತ್ಕೊಂಡು. ನೋಡ್ರಿ ಗೈಸ್, ನೋಡಿ ಅವ್ನು ಇವಾಗ 12 ಗಂಟೆಗೆ ಲೈವ್ ಮುಗಿಸಿ 12:30 ಅಷ್ಟರಲ್ಲಿ ಮಲ್ಕೋತಾನೆ. ಮಾರ್ನಿಂಗ್ 6:30 ಅಷ್ಟರಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ನಾನು ಮಲ್ಗೋದು 2:30 ಆಗುತ್ತೆ. ನಿಜ ಇಲ್ಲೇ ನಿದ್ದೆ ಬರ್ತಾ ಇರುತ್ತೆ. ಮನೆಗೆ ಹೋದ್ಮೇಲೆ ನಿದ್ದೆ ಬರಲ್ಲ ಫೋನ್ ನೋಡ್ಕೊಂಡು. 2:30ಗೆ ಮಲ್ಕೊಂಡು ನಾನು ಬೆಳಗ್ಗೆ ಡೈಲಿ ಎದ್ದೇಳ್ತೀರಿ 10:30 ಆಗೋದಲ್ವ ಹೋಯ್ತಾ ನಾನು ಎದ್ದೇಳೋದು. ನಿದ್ದೆ ಸಾಕಾಗ್ತಿಲ್ಲ ನನಗೆ. ನೋಡ್ರಿ ಗೈಸ್ ಹೆಂಗೈತೆ ನೋಡ್ರಿ. ಇಲ್ಲಿಂದ ನೋಡ್ರೆ ಇಷ್ಟು ದೊಡ್ಡದೇ ರೂಮು ನೋಡ್ರಿ, ಹಿಂಗೆ ಕಾಣುತ್ತೆ ಗೈಸ್. ನಂದೊಂದು ಶಾರ್ಟ್ ನಾನು ನೀಟಾಗಿ ವಿಡಿಯೋ ಮಾಡ್ತೀನಿ. ಐ ಆಮ್ ದಿ ಓನರ್ ಆಫ್ ದಿಸ್ PC ಆ್ಯಂಡ್ ದಿಸ್ ರೂಮ್. ಕಪ್ಪ ಕಾಣಿಸ್ತಿದೆ ಸಣ್ಣ. ಪರವಾಗಿಲ್ಲ ಮರೆ, ಚೆನ್ನಾಗಿ ಕಾಣಿಸ್ತೀನಾ? ಸಕ್ಕತ್ತಾಗಿ ಕಾಣಿಸ್ತೀವಿ ಅವಳೆ ಗೈಸ್. ಈ ಬ್ಯಾಕ್ ಗ್ರೌಂಡು ಚೆನ್ನಾಗೈತೆ. ನೋಡೋಣ, ಇಲ್ಲ ನಿಯಾನ್ ಲೈಟ್ ಹಾಕಿದ್ರೆ ಬ್ಯಾಕ್ ಗ್ರೌಂಡ್ ಪೂರ್ತಿ ನನಗೆ ಕ್ರೆಡಿಟ್ಸ್ ಕೊಡ್ಬೇಕು. ಬಿಕಾಸ್ ನಾನು ಒಬ್ಬರೇ ಇದಕ್ಕೆ ಪೇಂಟ್ ಮಾಡಿರೋದು. ಈ ಮೋಹಿತವ್ರು ಏನು ಮಾಡಿಲ್ಲ ಇದಕ್ಕೆ ಪೇಂಟ್. ಮಾಡಿಲ್ಲ ದಬ್ಬ ಅಳ್ಳಾಡ್ಸ್ಕೊಂಡು ನಿಂತಿದ್ದ ಅಲ್ಲಿ. ನೋಡ್ರಿ, ಇದು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಈ ಥರ ಲೈಟಿಂಗಲ್ಲೂ ಚೆನ್ನಾಗಿ ಕಾಣುತ್ತೆ ಸಖತ್ತಾಗಿ. ಅಲ್ಲಿ ಗ್ರೇ ಕಲರ್ ಐತಲ್ಲ ಅದು ನೋಡ್ರಿ. ಇಲ್ಲಿ ಮೇಲ್ಗಡೆ ಕಲರ್ ಚೇಂಜ್ ಆಗಿದಾಗ ಅದು ಚೇಂಜ್ ಆಗುತ್ತೆ. ನೋಡ್ತಾ ಇರ್ರಿ, ಹಂಗೆ ಚೇಂಜ್ ಆಗೋ. ಸೊ ಗೈಸ್, ಇಷ್ಟ ಆಗಿದ್ರೆ ಒಂದೊಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಸಪೋರ್ಟ್ ಮಾಡಿರಿ ಗೈಸ್. ಹತ್ತತ್ರ ನಾವು ಹೆವಿ ಕಷ್ಟಪಡ್ತಾಯಿದ್ದೀನಿ. ಮನೆಯೆಲ್ಲ ಬಿಟ್ಟು ಬಂದು ಇವೆಲ್ಲ ಮಾಡ್ಕೊಂಡು, ಏನಂದರೆ ಒಂಥರ ಇರುತ್ತಲ್ಲ ಬ್ರೋ ಕಿಚ್ಚು ಅಂತ. ಮನೆ ಬಿಟ್ಟು ಬಂದಿದ್ರೆ ಏನೋ ಒಂದು ಮಾಡ್ತಿದ್ದೀನಿ ಅಂತ ಅದನ್ನ ಮಾಡಿ ತೋರಿಸ್ಬೇಕು. ಬಟ್ ತುಂಬ ಜನ ಏನು ಮಾಡ್ತವ್ರೆ ಅಂದರೆ ಬೆಳೆಯೋಕ್ಕೆ ಬಿಡ್ತಾಯಿಲ್ಲ. ಹಾಕೋ ಐಡಿಗಳು ರಿಪೋರ್ಟ್ ಹೊಡೆಯೋದು, ಫೇಕ್ ವಾಚಿಂಗ್ ಹಾಕೋದು, ಲೈವಿಗೆ ಬಂದಾಗ ಫೇಕ್ ಬಾಟ್ಸ್ ಹಾಕೋದು, ಫೇಕ್ ಕಮೆಂಟ್ಸ್ ಹಾಕ್ಸೋದು.
ದುಡ್ಡು ಕೊಟ್ಟು ಅವ್ರ ಮನೆ ದುಡ್ಡು ಕೊಟ್ಟು ನಮ್ಮನೆ ಹಾಳು ಮಾಡೋಕೆ ನೋಡ್ತವ್ರೆ. ಅದ್ರಲ್ಲಿ ಏನು ಸಿಗ್ತಾಯಿದೆ ಅಂತ ಗೊತ್ತಿಲ್ಲ, ಯಾರು ಮಾಡಿಸ್ತವ್ರೋ ಗೊತ್ತಿಲ್ಲ. ನಾವು ಏನೇ ಮಾಡಿಸಿದ್ರು ಚೆನ್ನಾಗಿರ್ರಿ ಅಂತ ನಾನು ಹೇಳ್ತಾ ಇರೋದು. ನಾನು ಏನೋ ಕೆಟ್ಟದಾಗ್ಲಿ ಅಂತೆಲ್ಲ. ಇವಾಗ ಈಗಿನ ಟೈಮಲ್ಲಿ ದೇವ್ರು ನನ್ನ ಕೈ ಬಿಟ್ಟಿದ್ದಾನೆ ಅಂದ್ರೆ ಮುಂದಕ್ಕೆ ನನ್ನ ಕೈ ಹಿಡಿತಾನೆ, ಅವ್ರ ಕೈ ಬಿಡ್ತಾನೆ ಅಷ್ಟೇ. ನನಗೆ ಅದ್ರ ಮೇಲೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಷ್ಟೋ ತನಕ ಏನಾರು ವ್ಲಾಗ್ ನೋಡ್ತಾ ಇದ್ರೆ ನಾನೇ ಬೇಡ, ನೀನು ಒಬ್ನೇ ಹೆಣ್ಮಾಗ್ಬಿಡತ್ತೆಗೆ ಯಾವಾಗ್ಲೂ ಬರೀ ಇದೇ ಮಾಡು, ನನ್ನ ಬಿಟ್ಬಿಟ್ಟು ಎಲ್ಲ ಮಾಡ್ಬಿಡು. ನಾನೇ ಮಾಡೋದ ಗೈಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ನೋಡಿ ಟಿ ಶರ್ಟ್ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟೆ, ಟೈಟ್ ಐತೈತೆ ಅಂತ ಹಾಕೊಳ್ಳಲ್ಲ ಅಂತಾನೆ. ನಂಗೆ ಬೇಸರ ಆಗಲ್ಲ ನೋಡಿ. ಬಿಡು ಜನ ಅಂತಾನೆ ತಾಳೆ ಇಬ್ರು ಒಟ್ಟಿಗೆ ಮಾಡೋಣ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.